नमस्कार बच्चों, कैसे हैं बच्चों। आज हम एक नया पाठ लेकर तुम्हारे सामने प्रस्तुत करने के लिए आया हूं। बच्चों, मैं तुम्हें यहाँ पर कुछ तस्वीर दिखाऊंगा। इस तस्वीरों को देखकर पहचानना है कि ये व्यक्ति, ये महान पुरुष कौन है और इनका संबंध क्या है। ಮಕ್ಕಳೇ, ಈಗ ನಾನು ಕೆಲವೊಂದು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಫೋಟೋಗಳನ್ನು ನೋಡಿಕೊಂಡು ನೀವು ಗುರುತಿಸಬೇಕು. ಈ ಫೋಟೋದಲ್ಲಿ ಬರುವಂತಹ ಮಹಾಪುರುಷರು ಯಾವ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಗುರುತಿಸಿದರೆ ನಿಮಗೆ ಈ ಪಾಠದ ಒಂದು ಪರಿಚಯ ಆಗ್ತಾ ಹೋಗ್ತದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಫೋಟೋವನ್ನು ಬಹಳ ಗಮನ ಕೊಟ್ಟು ನೋಡಿ, ಗುರುತಿಸಿ, ಹೆಸರಿಸಿ. ಕಾಣ್ತಾ ಇದೆ ಮಕ್ಕಳೇ? ಗುಡ್, ವೆರಿ ಗುಡ್. ಯಾರು? ವಿಕ್ರಮ್ ಸಾರಾಭಾಯ್. ವಿಕ್ರಮ್ ಸಾರಾಭಾಯಿ ಅವರ ಪರಿಚಯ ಇದೆ ತಾನೇ? ಗುಡ್. ಇಸ್ರೋ ಅಧ್ಯಕ್ಷರಾಗಿದ್ದರು. ಇವರು ಭಾರತದ ಒಬ್ಬ ಖ್ಯಾತ ವಿಜ್ಞಾನಿಯಾಗಿದ್ದರು. ಯಾರು ಮಕ್ಕಳಿದು? ಕಾಣಿಸ್ತಾ ಇಲ್ವಾ? ನೋಡಿ, ಗುರುತಿಸ್ತಾ ಇದ್ದೀರಾ? ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಯಾರಿಗೂ. ಇವರು ಅಲೆಕ್ಸಾಂಡರ್ ಗ್ರಹಂ ಬೆಲ್. ಗುಡ್. ದೂರದರ್ಶನವನ್ನು ಕಂಡುಹಿಡಿದವರು. ಯಾರಿವರು? ಗುಡ್. ಸೈನ್ಸಲ್ಲಿ ಬರುತ್ತೆ ಅಲ್ವಾ? ವಿಜ್ಞಾನದಲ್ಲಿ ಬಂದಿದೆ. ಯಾರದೇ ಫೋಟೋ ಇದು? ಜೇಮ್ಸ್ ವ್ಯಾಟ್. ಓಕೆ ಓಕೆ ಓಕೆ, ಜೇಮ್ಸ್ ವ್ಯಾಟ್. ಜೇಮ್ಸ್ ವ್ಯಾಟ್ ಅವರು ಏನು ಕಂಡುಹಿಡಿದಿದ್ದಾರೆ? ಗುಡ್. ಹಬೆ ಇಂಜಿನ್, ಸ್ಟೀಮ್ ಇಂಜಿನ್ ಅಲ್ವಾ? ಗುಡ್. ಸರಿಯಾಗಿ ಗಮನಿಸಿ, ಇದು ಕೂಡ ನಿಮಗೆ ಸೈನ್ಸ್ ಪಾಠದಲ್ಲಿ ಬಂದಿದೆ. ಕಾಣಿಸ್ತಾ ಇದೆಯಾ? ಗುಡ್ ಗುಡ್. ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಎನ್ನುವಂಥ ಒಂದು ಔಷಧಿಯನ್ನು ಕಂಡುಹಿಡಿದಿದ್ದಾರಲ್ವಾ? ವೆರಿ ಗುಡ್. ನೋಡಿ, ಇದು ಬಹಳ ಸುಲಭವಾಗಿರುವಂಥ ಫೋಟೋ, ಗುರುತಿಸ್ಬೋದು. ನೋಡಿ ಮಕ್ಕಳೇ, ಕೌನ್ ಹೇ? ಗುಡ್. ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ ಕೌನ್ ಹೇ? ಬಲ್ಬ್ ಕಂಡುಹಿಡಿದಿದ್ದಾರೆ. ಗುಡ್. ನೋಡಿ, ಇದು ಯಾರ ಫೋಟೋ? ವೆರಿ ಗುಡ್, ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಇದು ಗೊತ್ತಿದೆ. ಯಾರೋ? ಎ ಪಿ ಜೆ ಅಬ್ದುಲ್ ಕಲಾಂ. ಎ ಪಿ ಜೆ ಅಬ್ದುಲ್ ಕಲಾಂ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದವರು ಮತ್ತು ಅವರು ಮಿಸೈಲ್ ಮ್ಯಾನ್ ಅಂತ ಅನಿಸ್ಕೊಂಡಂತಹ ವಿಜ್ಞಾನಿ. ಗುಡ್. ಈ ಫೋಟೋ ಗುರುತಿಸಿ ಮಕ್ಕಳೇ. ಯಾರು? ಯಾರು ಯಾರು? ಮೋಹನ್. ಎಸ್. ಯಾರು? ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್. ಗುಡ್. ಇದು ಯಾರ ಫೋಟೋ ನೋಡಿ, ಗಮನವಿಟ್ಟು. ಕಾಣಿಸ್ತಾ ಇದೆಯಾ? ಲಾಸ್ಟ್ ಗೊತ್ತಾಗ್ತಿಲ್ವಾ? ಇವರು ನಿಮಗೆ ವಿಜ್ಞಾನ ಪಾಠದಲ್ಲಿ ಈ ವ್ಯಕ್ತಿಯನ್ನು ಕೂಡ ನೀವು ಹೆಸರಿಸಿದ್ದೀರಾ, ಗುರುತಿಸಿದ್ದೀರಾ. ನೆನಪಿಲ್ವಾ? ಓಕೆ, ಗೆಲಿಲಿಯೋ. ಯಾರಿವರು? ಗೆಲಿಲಿಯೋ. ಯಾರ ಫೋಟೋ ಇದು? ಸರಿಯಾಗಿ ಗಮನಿಸಿ. ಯಾವುದೋ ಒಂದು ಪಾಠ ಪುಸ್ತಕದಲ್ಲಿ ನೀವು ಇದನ್ನು ನೋಡಿರ್ತೀರಾ. ಗೊತ್ತಾಗ್ತಾ ಇಲ್ವಾ? ಸರಿಯಾಗಿ ನೋಡಿ. ಎಸ್ ಎಸ್, ಯಾರದು ಹೇಳಿದ್ದು? ಲಾಸ್ಟ್ ಒನ್. ಏನು? ರೋಹಿಣಿ. ಯಾರು? ಗುಡ್. ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಯಾರು? ಇವರು ಕಂಪ್ಯೂಟರನ್ನು ಕಂಡುಹಿಡಿದವರಲ್ವಾ? ಕಂಪ್ಯೂಟರಿನ ಪಿತಾಮಹ ಅಂತ ಇವರನ್ನು ಕರೀತಾರೆ. ಸರಿ, ಗುಡ್. ಇವಾಗ ಇಷ್ಟು ಫೋಟೋಗಳನ್ನು ನಾನು ನಿಮಗೆ ತೋರಿಸಿದೆ ಅಲ್ವ ಮಕ್ಕಳೇ? ಈ ಎಲ್ಲ ಫೋಟೋಗಳಲ್ಲಿ ನಿಮಗೆ ಏನು ಸಾಮ್ಯತೆ ಕಂಡು ಬರುತ್ತೆ? गुड. इवर एल्लरू विज्ञानिಗಳು सब विज्ञान के क्षेत्र में काम किए हैं और वैज्ञानिक माने जाते हैं. ಹಾಗಾದರೆ ಈ ಫೋಟೋಗಳನ್ನು ನಾನು ತೋರಿಸಿರೋದ್ರಿಂದ ಈ ವಿಜ್ಞಾನಿಗಳ ಪರಿಚಯ ನಿಮಗೆ ಆಗಿದೆ. ವಿಜ್ಞಾನಿಗಳನ್ನು ನಾನು ಯಾಕೆ ಪರಿಚಯಿಸಿದೆ? ಇವರ
ಸಾಧನೆ. ಏನು ಇವರ ಸಾಧನೆ? ಗುಡ್, ಇವರು ಸಂಶೋಧನೆಯನ್ನು ಮಾಡಿದ್ದಾರೆ. ಹಾಗೆ ಸಂಶೋಧನೆಯನ್ನು ಮಾಡಿದ್ದಾರೆ ಅಂತ ಹೇಳುವಾಗ ಯಾವ ಯಾವ ಸಂಶೋಧನೆಗಳನ್ನು ನಾವು ಗುರುತಿಸ್ಬೋದು ಮಕ್ಕಳೇ? ಅಚ್ಚಾ, ದೂರದರ್ಶನ ಒಂದು ಸಂಶೋಧನೆ. ಗುಡ್. ರೇಡಿಯೋ, ದೂರದರ್ಶಕ, ಕಂಪ್ಯೂಟರ್. ವೆರಿ ಗುಡ್. ಕಂಪ್ಯೂಟರನ್ನು ನಾವೆಲ್ಲರೂ ಇವತ್ತು ನೋಡ್ತಾ ಇದ್ದೇವೆ, ಹೌದಲ್ವ ಮಕ್ಕಳೇ? ಗುಡ್. ಕಂಪ್ಯೂಟರನ್ನು ಯಾಕೆ ಉಪಯೋಗಿಸ್ತಾ ಇದ್ದೇವೆ ನಾವು? ವೆರಿ ಗುಡ್. ನಮಗೆ ಯಾವುದೋ ವಿಡಿಯೋಗಳನ್ನು ಅಥವಾ ಚಿತ್ರಗಳನ್ನು ಅಥವಾ ಯಾವುದೋ ವಿಚಾರಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಿಕ್ಕೆ ಇದರ ಮೂಲಕ ಆಗ್ತದೆ. ಅದು ಹೇಗೆ ಆಗ್ತದೆ? ಬರೀ ಕಂಪ್ಯೂಟರಿಂದ ಸಾಧ್ಯನಾ ಅದು? ಇಲ್ಲಲ್ವಾ? ಹೇಗೆ? ಗುಡ್ ಗುಡ್. ನಿಮಗೆ ಕಂಪ್ಯೂಟರ್ ಕ್ಲಾಸ್ ಇದೆ ಅಲ್ವಾ? ಕಂಪ್ಯೂಟರ್ ಕ್ಲಾಸ್ನಲ್ಲಿ ಹೇಳಿದ್ದಾರೆ. ಯಾವುದರ ಸಹಾಯದಿಂದ? ಗುಡ್. ಇಂಟರ್ನೆಟ್ನ ಸಹಾಯದಿಂದ. ವೆರಿ ಗುಡ್. ಇಂಟರ್ನೆಟ್ ಅನ್ನುವಂಥದ್ದು ಒಂದು ಪಾಠ ಇದೆ ತಾನೇ ನಿಮಗೆ? ಗುಡ್. ಇವತ್ತು ನಾವು ಇಂಟರ್ನೆಟ್, ಯಾವುದೋ ಇಂಟರ್ನೆಟ್ ಕ್ರಾಂತಿ ಪಾಠವನ್ನು ನಾವು ಇವತ್ತು ಕಲೀಲಿಕ್ಕಿದ್ದೇವೆ ಮಕ್ಕಳೇ. ಗಮನವಿಟ್ಟು ಈ ಪುಸ್ತಕದಲ್ಲಿರುವಂಥ ಪಾಠವನ್ನು ನೋಡಬೇಕೀಗ. ನೀವು ಎಲ್ಲರೂ ಪುಸ್ತಕ ತೆಗೆದಿದ್ದೀರಿ ತಾನೆ? ತಗೊಳ್ಳಿ ಪುಸ್ತಕವನ್ನು. ಇವತ್ತು ನಾನು ನೋಡ್ತಾ ಇರುವಂತಹ ಪಾಠ ಇಂಟರ್ನೆಟ್ ಕ್ರಾಂತಿ. ಈ ಪಾಠ ಒಂದು ವಿಧದ ನಿಬಂಧ. ಯಹ ಏಕ್ ನಿಬಂಧ ರೂಪ ಕಾ ಪಾಠ ಹೈ. ನಿಬಂಧ ಅಂದರೆ ಏನು ಮಕ್ಕಳೇ? ನಿಬಂಧ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನಾದ್ರು ನೆನಪಾಗುತ್ತಾ? ಹೌದು, ಪರೀಕ್ಷೆಯಲ್ಲಿ ನಿಬಂಧ ಬರಿತೀರಲ್ವಾ? ಪ್ರಬಂಧ ಬರಿತೀರಿ. ಪ್ರಬಂಧ ಬರೆಯುವಾಗ ನೀವೇನು ಮಾಡ್ತೀರಿ? ಅಲ್ಲಿ ಪೀಠಿಕೆಯನ್ನು ಬರಿತೀರಿ, ವಿಷಯ ವಿಸ್ತಾರ ಬರಿತೀರಿ, ಉಪಸಂಹಾರ ಬರಿತೀರಿ. ಈ ರೀತಿಯಾಗಿ ವಿಸ್ತಾರವಾಗಿ 10 ರಿಂದ 15 ವಾಕ್ಯದಷ್ಟು ಪ್ರಬಂಧವನ್ನು ಬರಿತೀರಲ್ವಾ? ಆ ರೀತಿಯಾಗಿ ನಿಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗುವಂತಹ ಒಂದು ನಿಬಂಧ ಇದು ಇಂಟರ್ನೆಟ್ ಕ್ರಾಂತಿ. ಪರೀಕ್ಷೆಯಲ್ಲಿ ಕೂಡ ಇದರ ಮೇಲೆ ಪ್ರಬಂಧ ಬರುವಂತಹ ಸಾಧ್ಯತೆ ಇದೆ. इसलिए निबंध ಅಂದರೆ ಏನು? जैसे एक विषय को निर्दिष्ट रूप से बांधा गया है. ಒಂದು ನಿರ್ದಿಷ್ಟವಾಗಿ ವಿಷಯಗಳನ್ನು ಒಂದು ಜೋಡಿಸಿ ಒಂದು ವಿಸ್ತಾರವಾಗಿ ಬರೆಯುವಂತಹ ಒಂದು ಕ್ರಮಕ್ಕೆ ನಿಬಂಧ ಅಂತ ಕರೀತಾರೆ. ಅಂತಹ ಒಂದು ಪಾಠವನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. ಈ ಪಾಠದ ಮೂಲಕ ನಾವು ಏನು ಆಶಯವನ್ನು ತಿಳ್ಕೊಳ್ಬೇಕಾಗಿದೆ ಅದು ಮೊದಲು ತಿಳ್ಕೊಳ್ಬೇಕು ಮಕ್ಕಳು. ಯಾವುದೇ ಪಾಠವನ್ನು ಕಲಿಯುವ ಮುಖ್ಯ ಉದ್ದೇಶ ಆಶಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಮುಖ್ಯವಾಗಿ 2 ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೀವು. इस पाठ में हम मुख्य रूप से इंटरनेट मानव को जीवन में सुविधाजनक बन गया है. सुविधाजनक मतलब ಸೌಲಭ್ಯ. ಇವತ್ತು ಬಹಳಷ್ಟು ಸೌಲಭ್ಯಗಳು ಇವತ್ತು ನಮಗೆ ಇಂಟರ್ನೆಟ್ನಿಂದ ಸಿಗ್ತಾ ಇದೆ. ಇದು ವೈಜ್ಞಾನಿಕ ಆವಿಷ್ಕಾರದ ಒಂದು ರೂಪ ಇಂಟರ್ನೆಟ್. ಈ ಇಂಟರ್ನೆಟ್ನಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಸೌಲಭ್ಯಗಳು ಬಂದಿದೆ ಅನ್ನುವುದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಜೊತೆಯಲ್ಲಿ मानव के जीवन शैली और मानव की सोच में बहुत सारे परिवर्तन हुए हैं. किस तरह का परिवर्तन हुआ है यह भी हम इस पाठ में देखेंगे. और यानी कि पूरा विषय क्या होता है कि इंटरनेट से क्या लाभ है और क्या हानि होता है. हानि को भी हम इस पाठ में देखेंगे. यानी कि मेरिट्स एंड डिमेरिट्स. ಇದರಲ್ಲಿ ಕೆಲವೊಂದು ಲಾಭಗಳಿದ್ದರೂ ಕೂಡ ಇಂಟರ್ನೆಟ್ನಿಂದ ಕೆಲವೊಂದು ಹಾನಿ ಕೂಡ ಇದೆ ಅನ್ನೋದನ್ನು ನಾವು ಈ ಪಾಠದ ಮೂಲಕ ತಿಳ್ಕೊಳ್ಳಿಕ್ಕಿದ್ದೇವೆ ಮಕ್ಕಳೇ. ಇಷ್ಟು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಪಾಠವನ್ನು ನಾವು ಈಗ ಕಲಿತಾ ಇದ್ದೇವೆ. देखिए बच्चों, एक बार पढ़ूंगा. जैसे अपना अपना किताब देखिए. आज का युग इंटरनेट का युग है. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीकी के कारण
जिंदगी के बदले नज़रियों को भी समझाया, लेकिन रोहन इतने से संतुष्ट नहीं हुआ। वह इंटरनेट के बारे में विस्तृत जानकारी पाना चाहता था। बाबूजी इतना ही जानते थे कि इंटरनेट, बाबूजी क्या जानते थे? इंटरनेट एक तरह से विश्वव्यापी कंप्यूटरों का अंतर्जाल है, जिसकी वजह से पूरे विश्व का विस्तार एक गांव सा छोटा हो गया है। इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे। इस तरह यह पाठ में जो पॉइंट्स आते हैं और आगे इस पाठ में आता है कि इंटरनेट का अर्थ क्या है और इंटरनेट कहाँ कहाँ पर लाभ हुआ है और इंटरनेट की हानि क्या है, और भी आगे आता है विषय देखेंगे। और आगे अब जो मैंने पढ़ा इस पाठ को अब हम देखेंगे। देखो बच्चों, अब मैंने जो पढ़ा इस पाठ के भाग से कुछ यहाँ पर शब्द आए हैं। इन शब्दों के जो नए शब्द हैं इनके अर्थ देखिए यहाँ पर। जैसे वहाँ पर उन शब्दों को रेखांकित भी करो, ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ। ಈ ಮುಖ್ಯವಾದಂಥ ಕೆಲವು ಶಬ್ದಗಳು ನಿಮಗೆ ಅರ್ಥವನ್ನು ತಿಳಿಸ್ತವೆ, ಇದರ ಮೂಲಕ ನಿಮಗೆ ಪಾಠ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ। दायरा ಬಂದಿದೆ, ಅದರ अर्थ क्षेत्र अथवा सीमा कहते हैं। तकनीकी शब्द का अर्थ होता है, बदले तकनीकी शब्द वहाँ पर आया है। तकनीकी का अर्थ होता है प्रौद्योगिकी, प्रौद्योगिकी अथवा टेक्नोलॉजी ಅಂತ ಕೂಡ ನಾವು ಕರಿತೇವೆ ಅದನ್ನು। नज़रिया का मतलब है दृष्टिकोण, सुझाव यानी कि सलाह, ಕನ್ನಡದಲ್ಲಿ ನಾವು ಸಲಹೆ ಅಂತ ಕೂಡ ಹೇಳ್ತೇವೆ, सुझाव। और अनगिनत और भी बाकी सभी बहुत सारे शब्द हम देखेंगे। एक बार इन शब्दों को रेखांकित करो। देखिए बच्चों, इस पाठ में जो पहला वाक्य आया है उसको रेखांकित करो, क्योंकि बहुत अधिक महत्व देने वाला वाक्य है। जैसे वाक्य है आज का युग ಇಂಟರ್ನೆಟ್ ಕಾ ಯುಗ್, ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ ಅನ್ನುವಂಥದ್ದು ಒಂದು ವಾಕ್ಯ ಬಂದಿದೆ ನೋಡಿ। ಈ ವಾಕ್ಯಗಳನ್ನು ಈ ಥರದ ವಾಕ್ಯಗಳನ್ನು ನೀವು ಬಹಳ ಸಲ ಕೇಳಿರ್ಬೋದು ಮಕ್ಕಳೇ। ಯಾವುದೋ ಒಂದು ಕ್ಷೀರ ಕ್ರಾಂತಿ ಆಗುವಾಗ ಶ್ವೇತ ಕ್ರಾಂತಿ ಅಂತ ಕರೀತಾರೆ, ಹಸಿರು ಕ್ರಾಂತಿ ಅಂತ ಕರೀತಾರೆ, ಹಾಗೆ ನೀಲಿ ಕ್ರಾಂತಿ ಅಂತ। ಸಮಾಜ ಪಾಠದಲ್ಲಿ ನೀವು ವಿಜ್ಞಾನ ಪಾಠದಲ್ಲೆಲ್ಲ ಬಹಳಷ್ಟು ಕ್ರಾಂತಿಗಳ ಬಗ್ಗೆ ನೀವು ಓದಿದ್ದೀರಾ, ತಿಳ್ಕೊಂಡಿದ್ದೀರಾ। ಅದೇ ರೀತಿಯಾಗಿ ಈ ಪಾಠದಲ್ಲಿ ನೀವು ನೋಡುವಂಥ ಒಂದು ವಾಕ್ಯ आज का युग इंटरनेट का युग है, मतलब इंटरनेट एक प्रकार से हमारे जीवन में क्रांति ला चुकी है। तो कैसे ಅನ್ನುವಂಥದ್ದನ್ನು ಈಗ ನಾವು ನೋಡ್ತಾ ಹೋಗ್ತಾ ಇದ್ದೇವೆ। ಈ ಪಾಠದಲ್ಲಿ ನಿಮಗೆ ಅಷ್ಟು ವಿಷಯಗಳು ಸಿಗ್ತವೆ। जैसे सबसे पहले इस पाठ में जो बालक का नाम है रोहन, रोहन एक दिन स्कूल से लौटता है तो उसे स्कूल में जो हुई विषय के बारे में चर्चा, जो उसने स्कूल में चर्चा किया था इंटरनेट से संबंधित, इस विषय के बारे में विस्तृत जानकारी चाहिए था। तो वह उस विषय को लेकर घर आता है और घर में आकर अपने बाबूजी से, बाबूजी मतलब गुड, बाबूजी मतलब पिता, वह पिता से पूछता है इंटरनेट क्या है। पिताजी ज़्यादा तो नहीं पढ़े हैं, लेकिन वह इतना जानते थे कि इंटरनेट मतलब जैसे हमारी इंसानी सोच का दायरा बढ़ाने वाला एक चीज़ है। और ಹೇಳ್ತಾರೆ, ತಂದೆ ಹೇಳ್ತಾರೆ, इंसानी सोच ಮನುಷ್ಯನ ಯೋಚನೆಗಳ ದಿಕ್ಕನ್ನೇ ಬದಲಾಯಿಸಿದೆ। और बदली तकनीकी के कारण जिंदगी के बदले नज़रिए, नज़रिए मतलब इले बन जाए दृष्टिकोण। जैसे हमारे जीवन में बहुत सारे तकनीकों का उपयोग हो रहा है, इसके कारण ಅಂದರೆ ನಮ್ಮ ಜೀವನದಲ್ಲಿ ಇವತ್ತು ಟೆಕ್ನಾಲಜಿ ಅನ್ನುವಂಥದ್ದು ಹಾಸುವಕ್ಕಾಗಿ ಬಿಟ್ಟಿದೆ। ಇದರ ಕಾರಣದಿಂದಾಗಿ ಏನಾಗಿದೆ, जैसे हमारे सोचने का दृष्टिकोण भी बदल गया है। ನಾವು ಬಹಳ ವಿಸ್ತಾರವಾಗಿ ಯೋಚನೆ ಮಾಡೋದನ್ನು ಪ್ರಾರಂಭ ಮಾಡಿದ್ದೇವೆ।
ಆ ಥರದ ವಿಷಯಗಳನ್ನೆಲ್ಲ ಇವರು ತಂದೆ ಹೇಳ್ತಾರೆ ಮಗನಿಗೆ. ಇಂಟರ್ನೆಟ್ ಅಂದರೆ ಏನು ಅಂತ ಕೇಳಿದಾಗ, ಆದರೂ ಅವನಿಗೇನೋ ಒಂಥರ ಅಸ್ಪಷ್ಟ ಆಗ್ತದೆ, ಸಂತುಷ್ಟ ನಹಿ ಹುವ, ಅವನಿಗೆ ತೃಪ್ತಿ ಆಗುವುದಿಲ್ಲ. ಕೊನೆಯದಾಗಿ ಅವರು ಹೇಳ್ತಾರೆ, ಇಂಟರ್ನೆಟ್ ಅಂದರೆ ತನಗೆ ಏನು ಗೊತ್ತಿದೆ ಅದನ್ನಷ್ಟೇ ಹೇಳ್ತಾರೆ. ಕಂಪ್ಯೂಟರೋं का जैसे अनेक कंप्यूटर होते हैं, इंटरनेट एक तरह से विश्वव्यापी कंप्यूटरों का अंतर्जाल है. अंतर्जाल मतलब नेटवर्क. किसका नेटवर्क है? कंप्यूटरों का. कंप्यूटर विश्व भर ಫೈಲೇ ಹುವೆ ಹೇ, ಹರಡಿಕೊಂಡಿದೆ. ಎಲ್ಲ ಕಡೆ ಬೇರೆ ಬೇರೆ ಕಡೆ ಇರುವಂಥ ಕಂಪ್ಯೂಟರ್ಗಳನ್ನು ಒಂದಕ್ಕೊಂದು ಸಂಪರ್ಕವನ್ನು ಕಲ್ಪಿಸುವಂಥದ್ದೇ ಈ ಇಂಟರ್ನೆಟ್ ಅಂತ ಹೇಳಿ ಅಷ್ಟು ಹೇಳ್ತಾರೆ. ಆದರೆ ಅವನಿಗೆ ಇನ್ನೂ ಗೊಂದಲ ಏನಂತ ಹೇಳಿದರೆ, ಅದು ಹೇಗೆ ಸಂಪರ್ಕವನ್ನು ಕಲ್ಪಿಸ್ತದೆ, ಅದಕ್ಕೆ ಅದು ಹೇಗೆ ಸಾಧ್ಯ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಅವನ ತಂದೆ ಹೇಳ್ತಾರೆ, ಜೈಸೆ ತುಮ್ ರೋಹನ್ ಕೋ ಸುಜಾವ್ ದಿಯಾ ಕಿ, ಸುಜಾವ್ ಶಬ್ದ ಭಿ ಯಹಾ ಪರ್ ಆಯಾ ಹೈ, ಸಲಹೆ ಕೊಡ್ತಾರೆ, अपने कंप्यूटर शिक्षक से पूछताछ करे. तो वह दूसरे दिन स्कूल में जाता है और अपने कंप्यूटर शिक्षक से इंटरनेट के बारे में विस्तृत जानकारी लेता है. तो कैसे लेता है? सबसे पहले उसका प्रश्न है, देखिए बच्चों, अब हम इस अवधि में 3 प्रमुख विचारों को सीखेंगे. सबसे पहले आता है इंटरनेट का मतलब. जैसे बाबूजी ने कहा, ವಿಶ್ವವ್ಯಾಪಿ ಕಂಪ್ಯೂಟರೋं का एक ಅಂತರ್ಜಾಲ है ಅಷ್ಟೇ ಹೇಳಿದರು. ಆದರೆ ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರು ಏನು ಹೇಳ್ತಾರೆ, ಇನ್ನಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಅವರು इंटरनेट का मतलब क्या है, किस प्रकार से यह क्रांति हुई है. जैसे रोहन प्रश्न करता है तो शिक्षक का उत्तर है, बहुत अच्छा सवाल है तुम्हारा. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का ಜಾಲ್ ಹೇ ಅಂತ ಅವರು ಅಷ್ಟು ಹೇಳ್ತಾರೆ. ಮತ್ತೊಮ್ಮೆ ಅವರು ಸ್ಪಷ್ಟಪಡಿಸಿ ಹೇಳ್ತಾರೆ, ಇದು ಅಸಂಖ್ಯಾತ, ಅನ್ಗಿನಿತ್ ಅನ್ನುವಂಥ ಇಲ್ಲಿ ಶಬ್ದ ಬಂದಿದೆ ನೋಡಿ, ಅಸಂಖ್ಯಾತ ಕಂಪ್ಯೂಟರ್ಗಳನ್ನು ನಾವು ಜೋಡಿಸ್ಕೊಳ್ಬೇಕಾಗ್ತದೆ. ಇದಕ್ಕೆ ನಿಮಗೆ ಗೊತ್ತಿದೆ ಮಕ್ಕಳೇ, ಕೇಬಲ್ ಬೇಕಾಗುತ್ತೆ, ಇನ್ನು ಸ್ಯಾಟಲೈಟ್ಸ್ಗಳು ಬೇಕಾಗುತ್ತೆ. ಇದರ ಮೂಲಕ ಇದು ಕೆಲಸ ಮಾಡ್ತದೆ. ಜೈಸೆ ಅಂತರ್ಜಾಲ ಕಾ ಏಕ್ ದೂಸರೆ ಸೆ, ಯಹಾ ಪರ್ ನೆಟ್ವರ್ಕ್ ಹೋತಾ ಹೈ. ಟವರ್ಸ್ಗಳನ್ನು ನೀವು ನೋಡಿದ್ದೀರಾ ಮಕ್ಕಳು, ಯಾವುದಲ್ಲ, ದೊಡ್ಡ ದೊಡ್ಡ ಟವರ್ಸ್ಗಳು. ಇದನ್ನು ನೆಟ್ವರ್ಕ್ಸ್ಗಳ ಮೂಲಕ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ಗಳ ಜೊತೆ ಸಂಬಂಧ ಸ್ಥಾಪಿತ ಕರ್ನೆ ಕಾ ಏಕ್ ಜಾಲ್, ಜಾಲ್ ಮತ್ಲಬ್ ಅಂತರ್ಜಾಲ್ ಮತ್ಲಬ್ ನೆಟ್ವರ್ಕ್ ಹೋತಾ ಹೈ ಅಂತ ಇಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಅದರ ಲಾಭದ ಬಗ್ಗೆ ಕೂಡ ಅವರು ಮುಂದೆ ಹೇಳ್ತಾ ಹೋಗ್ತಾರೆ. ಜೈಸೆ ಮನುಷ್ಯಕ್ಕೂ ಖಾನ್ ಪಾನ್ ಕಿತ್ನಾ ಜರೂರಿ ಹೈ, ಜೈಸೆ ನಮಗೆ ಊಟ ತಿಂಡಿ ಎಷ್ಟು ಅವಶ್ಯಕತೆಯೋ ಇವತ್ತು ಇಂಟರ್ನೆಟ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿಕೊಂಡು ಶಿಕ್ಷಕರು ಅವನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಜೈಸೆ ಹಮಾರೆ ಜೀವನ್ ಮೇ ಇಂಟರ್ನೆಟ್ ಏಕ್ आवश्यक अंग बन गया है. तो अजित का प्रश्न है, जैसे हमारे जीवन में इंटरनेट एक अंग कैसे बन गया है, कैसे बन गया है, अजित का प्रश्न. तो शिक्षक उत्तर देते हैं, सबसे पहले लाभ के बारे में वह कहते हैं, सबसे पहले संचार और सूचना के क्षेत्र में ಅಂತ ಹೇಳಿದ್ರೆ ಕಮ್ಯುನಿಕೇಷನ್ಸ್, ಸಂಪರ್ಕ ಮಾಧ್ಯಮವಾಗಿ ಇಂಟರ್ನೆಟ್ ಹೇಗೆ ಇವತ್ತು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿದ್ದ ಮಕ್ಕಳೇ, ಮೊದಲು ಸಂಪರ್ಕ ಮಾಧ್ಯಮಗಳು ಅಂತ ಹೇಳಿದರೆ ನಾವು ಯಾವುದು ಹೇಳ್ತಾ ಇದ್ವಿ, ಗುಡ್, ಯಾವುದೋ ನ್ಯೂಸ್ ಪೇಪರ್ಸ್, ಹೌದು, ಲೆಟರ್ಸ್ ಅಂದರೆ ಪೋಸ್ಟ್ ಲೆಟರ್ಸ್ಗಳು, ಚಿಟ್ಟಿಯ, ಅದೇ ರೀತಿಯಾಗಿ ರೇಡಿಯೋ ಇರ್ಬೋದು, ದೂರದರ್ಶನ ಇರ್ಬೋದು, ಇದನ್ನೇ ಹೇಳ್ತಾ ಇದ್ವಿ. ಬಟ್ ಈಗ ಯಾವುದಾಗಿದೆ, ಬದಲಾಗಿಬಿಟ್ಟಿದೆ ನೋಡಿ. ಈಗಿನ ಕಾಲದಲ್ಲಿ आज का युग इंटरनेट का युग है. इंटरनेट का युग मतलब इंटरनेट भी हमारे जीवन में संचार और सूचना के क्षेत्र में प्रभाव पड़ा है. ಹೇಳ್ತಾರೆ ಅವರು, बहुत साल पहले जैसे हमारे दोस्तों या रिश्तेदारों, संबंधिकर इर्ಬೋದು ಅಥವಾ फ्रेंड्स इर्ಬೋದು, जैसे हम उनसे बातचीत करना है, कुछ खबर शब्द भी यहाँ पर आया है, ರೇಖಾಂಕಿತ करो, ಸಮಾಚಾರ, ವಿಷಯವನ್ನು ತಿಳಿಸಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ರು ಮಕ್ಕಳೇ, ಚಿಟ್ಟಿ भेजना पड़ता था. पोस्ट ऑफिस में जाते थे, चिट्ठी लिखते थे और भेज देते थे. दूरभाषा का उपयोग करते थे घर में. बहुत प्राचीन काल की जीवन शैली इस तरह थी. दूरभाषा से हम संपर्क साधन, यह भी एक संपर्क साधन था, उपयोग करना पड़ता था. इनसे
क्या इससे जैसे प्राचीन काल में चिट्ठी या दूरभाषा या समाचार पत्र पत्रिकाओं का उपयोग करते हैं तो हम क्या होता था, समय और पैसे इन दोनों का व्यय ज़्यादा होता था, अधिक खर्च करना पड़ता था, बहुत समय लगता था ಚಿಟ್ಟಿ ಪਹੁಂಚಾನೆ में, ತಲುಪಿಸಲಿಕ್ಕೆ ಟೈಮ್ ತುಂಬ ಬೇಕಾಗ್ತಿತ್ತು, ಹಾಗೇನೆ ಹಣ ಕೂಡ ಹೆಚ್ಚು ಖರ್ಚು ಆಗ್ತಾ ಇತ್ತು. ಆದರೆ लेकिन इंटरनेट द्वारा पल भर में बिना ज़्यादा खर्च और कोई भी खर्च बहुत कम खर्च करते हुए हम क्या कर सकते हैं, एक विचार को हमारे दोस्तों को या रिश्तेदारों को पहुंचा सकते हैं. ಸಂಚಾರ ವ ಸೂಚನಾ ಅಂತ ಹೇಳಿದ ತಕ್ಷಣ ಯಾವುದೆಲ್ಲ ಪಾಯಿಂಟ್ಸ್ಗಳು ಬರುತ್ತೆ, ವಿಚಾರಗಳನ್ನು ತಲುಪಿಸ್ಬೋದು, ಸ್ಥಿರ ಚಿತ್ರಗಳನ್ನು ತಲುಪಿಸ್ಬೋದು, ವಿಡಿಯೋ ಚಿತ್ರಗಳನ್ನು ಕೂಡ ತಲುಪಿಸಬಹುದು ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. इन सभी को दुनिया के किसी भी कोने में भेजना मुमकिन हो गया है, यानी कि ಸಾಧ್ಯವಾಗಿದೆ. ಇದೆಲ್ಲವನ್ನು ಕೂಡ ನಾವು ಮನೆಯಲ್ಲಿ ಕುಳಿತುಕೊಂಡು ಬೇರೆಯವರಿಗೆ ತಲುಪಿಸಬಹುದು. ಇದಕ್ಕೆ ಹೇಳೋದು ಸಂಚಾರ ವ ಸೂಚನಾ. ಇದೆಲ್ಲ ನೀವು ಮಾಡ್ತಾ ಇದ್ದೀರಿ, ಹೌದಲ್ವ ಮಕ್ಕಳೇ? ನಿಮಗೆ ಇದರ ಬಗ್ಗೆ ತುಂಬ ಪರಿಚಯ ಇದೆ. ವಿಡಿಯೋಗಳನ್ನು ಶೇರ್ ಮಾಡೋದು ಅಥವಾ ಚಿತ್ರಗಳನ್ನು ಇಮೇಜಸ್ಗಳನ್ನು ಇರ್ಬೋದು, ಮೆಸೇಜ್ಗಳನ್ನು ಕಳಿಸುವುದೆಲ್ಲ ನೀವು ಮಾಡ್ತಾ ಇರ್ತೀರಾ. जैसे पुस्तकालय भी एक प्रकार का संचार व सूचना के क्षेत्र में आता है. पुस्तकालय मतलब ಲೈಬ್ರರಿ. ಇವತ್ತು ನೋಡಿ ಲೈಬ್ರರಿ ಅಂತ ಹೇಳಿದ್ರೆ ಡಿಜಿಟಲ್ ಲೈಬ್ರರಿ ಕೂಡ ಬಂದುಬಿಟ್ಟಿದೆ ನೋಡಿ ಇವತ್ತು ನಮ್ಮ ಜೀವನದಲ್ಲಿ. ನಾವೇನು ಮಾಡ್ತೇವೆ, ಒಂದು ವೆಬ್ಸೈಟನ್ನು ಓಪನ್ ಮಾಡ್ತೇವೆ, ಹೌದಲ್ವಾ? ವೆಬ್ಸೈಟ್ಗಳು ಬೇಕಾದಷ್ಟು ವೆಬ್ಸೈಟ್ಗಳಿದೆ. ವೆಬ್ಸೈಟ್ ಓಪನ್ ಮಾಡಿದಾಗ ನಮಗೆ ಬೇಕಾದ ಪುಸ್ತಕಗಳನ್ನು ಇರ್ಬೋದು, ಅದನ್ನು ನಾವು ಓಪನ್ ಮಾಡ್ತೇವೆ. ಆ ಅದರಲ್ಲಿ ವೆಬ್ ಪೇಜಸ್ಗಳಿರ್ತವೆ, ಪೇಜ್ಗಳು. ಆ ಪೇಜ್ ನಮಗೆ ಬೇಕಾಗಿರುವಂತಹ ಪಾಠವನ್ನು ಅಥವಾ ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಬೇಕಂದ್ರೆ ಲಿಂಕ್ಸ್ಗಳು ಇರುತ್ತವೆ, ಲಿಂಕ್ ಅಂತ ಹೇಳ್ತಾರೆ, ಕೇಳಿದ್ದೀರಲ್ವ ಮಕ್ಕಳೇ? ಹೌದು. ಇದೆಲ್ಲವೂ ಕೂಡ ಡಿಜಿಟಲ್ ಲೈಬ್ರರಿಯ ಒಂದು ಪರಿಚಯ. ಇದರ ಮೂಲಕ ನಾವು ಏನು ಮಾಡ್ಬೋದು, ಪುಸ್ತಕಾಲಯವನ್ನು ನಮ್ಮ ಮನೆಯಲ್ಲೇ ನಾವು ಪರಿಚಯಿಸ್ಕೊಳ್ಬಹುದು. ಇದು ಕೂಡ ಇಂಟರ್ನೆಟ್ನ ಸಹಾಯದಿಂದ ಆಗುವಂತಹ ಒಂದು ಕೆಲಸ. ಈ ರೀತಿಯಾಗಿ ಹಮಾರೆ ಜೀವನ್ ಮೇ ಇಂಟರ್ನೆಟ್ आधुनिक जीवन शैली का महत्वपूर्ण अंग बन गया है. शायद इसके बिना संचार और सूचना क्षेत्र क्या हो जाते हैं. जैसे यहाँ पर एक शब्द है तब पढ़ना, किताब जैसे रेखांकित करो, यानी कि बंद होना. तब पढ़ना मतलब बंद होना, अधूरा, पूरा नहीं होता है. संचार व सूचना का क्षेत्र अगर बिल्कुल पूरा ठीक तरह से काम करना चाहिए तो इंटरनेट की आवश्यकता अधिक है. तो यह जीवन का एक आवश्यक अंग बन गया है ಅನ್ನೋದನ್ನು ಕಂಪ್ಯೂಟರ್ ಶಿಕ್ಷಕರು ರೋಹನ್ನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಬಹುಶಃ ನಿಮಗೂ ಅರ್ಥ ಆಯ್ತಲ್ಲ ಮಕ್ಕಳೇ, ಸಂಚಾರ ವ ಸೂಚನಾ ಕ್ಷೇತ್ರವೇ ಇಂಟರ್ನೆಟ್ का महत्व क्या है. ಇಂಟರ್ನೆಟ್ ಅಂದರೆ ಏನು ಅಂತ ಗೊತ್ತಾಯಿತು. ಒಂದನೇ ಲಾಭವನ್ನು ತಿಳ್ಕೊಂಡ್ರಿ. और दूसरा लाभ होता है, जैसे नेहा का प्रश्न है, सर इंटरनेट द्वारा और कौन सी मदद मिलती है. नेहा का सवाल है, प्रश्न है, इंटरनेट द्वारा और कौन सी मदद मिलती है. तो कंप्यूटर शिक्षक कहते हैं जैसे इंटरनेट द्वारा हम घर बैठे बैठे खरीदारी कर सकते हैं. देखिए खरीदारी करने का रीति क्या होती है, कैसे घर में बैठकर खरीदारी. आज हम दुकान में जाते हैं तो चीज़ें खरीद सकते हैं, घर में बैठकर खरीदारी कैसे करते हैं, ಹೇಗೆ ಮಾಡ್ಬೋದು. ಖರೀದಾರಿ ಅರ್ಥ ಆಯ್ತು ಮಕ್ಕಳು? ಏನು ಶಾಪಿಂಗ್, ವೆರಿ ಗುಡ್. ಏನು ಅಂಗಡಿಗಳಿಗೆ ಹೋಗಿ ನಾವು ಶಾಪಿಂಗ್ ಮಾಡ್ತೇವಲ್ಲ, ಅದಕ್ಕೆ ಖರೀದಾರಿ ಅಂತ ಹೇಳ್ತಾರೆ. ಇವತ್ತು ಈ ಶಾಪಿಂಗ್ಗಳು ಬಂದಿದೆ ಯಾವುದರ ಸಹಾಯದಿಂದ, ಇಂಟರ್ನೆಟ್. ಗುಡ್. ಅದಕ್ಕೆ ಏನು ಹೇಳ್ತಾರೆ, ಇ ಕಾಮರ್ಸ್ ಅಂತ ಹೇಳ್ತಾರೆ, ಹೌದಲ್ಲ? ನೀವು ಯಾವ್ದಾದ್ರು ಆ ಥರದನ್ನು ನೋಡಿದ್ದೀರಾ? ವೆರಿ ಗುಡ್. ಯಾವುದು ವೆರಿ ಗುಡ್. ಯಾವುದು? ಅಮೆಝಾನ್ ಅಂತ ಕೇಳಿದಿರಲ್ವಾ? ವೆರಿ ಗುಡ್. ಅಮೆಝಾನ್ ಮೂಲಕ ನಾವು ವಸ್ತುಗಳನ್ನು ಪರ್ಚೇಸ್ ಮಾಡ್ತೇವೆ. ಹಾಗೆಯೇ ಫ್ಲಿಪ್ಕಾರ್ಟ್, ಸ್ನ್ಯಾಪ್ಡೀಲ್ ಅಂತ ಇದೆ. ಈ ಥರದ ಬಹುತೇಕ ಹೆಸರುಗಳನ್ನು ನೀವು ಕೇಳಿದ್ದೀರಾ. ಇದೆಲ್ಲವೂ ಕೂಡ ಈ ಶಾಪಿಂಗ್, ಇ ಕಾಮರ್ಸಿನ ಒಂದು ಸಾಧನಗಳು. इसके ज़रिए हम क्या कर सकते हैं, ख़रीदारी कर सकते हैं घर में बैठकर, और कोई बिल भी भर सकते हैं. खरीदारी सिर्फ खरीदारी ही नहीं, बिल भर सकते हैं. ನಿಮ್ಮದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ಅಥವಾ ಡಿಶ್ ರೀಚಾರ್ಜ್ ಮಾಡುವಂಥದ್ದು, ಈ ಥರದ ಬಿಲ್ಗಳನ್ನೆಲ್ಲ ಏನಿದೆ ಅದನ್ನು ಕೂಡ ನೀವು ಮನೆಯಲ್ಲೇ ಕುಳಿತುಕೊಂಡು ಇಂಟರ್ನೆಟ್ನ ಸಹಾಯದಿಂದ ಮಾಡ್ಬೋದು. जैसे हमारे अगर दुकान में जाना, घंटों भर लाइन में खड़े रहना,
ಹೌದಲ್ವಾ? ಇವತ್ತೊಂದು ವಸ್ತುವನ್ನು ಖರೀದಿಸಲಿಕ್ಕೆ ನಾವು ದೂರಕ್ಕೆ ಪೇಟೆಗೆ ಹೋಗ್ಬೇಕಂದ್ರೆ ಖರ್ಚು ಮಾಡ್ಕೊಂಡು ಹೋಗಬೇಕು, ಅಲ್ಲಿ ಹೋಗಿ ಕಾಯಬೇಕು, ಒಂದು ದಿನವೇ ನಮಗೆ ವ್ಯರ್ಥ ಆಗಿ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ಇಂಟರ್ನೆಟ್ ಮೂಲಕ ನಾವು ಮಾಡುವಂಥ ಈ ಶಾಪಿಂಗ್ ಏನಿದೆ ಇದು ಬಹಳ ಸಹಾಯಕವಾಗ್ತದೆ ನಮಗೆ. ಸಮಯ ಬಿ ಬಚ್ ಸಕ್ತಾ ಹೈ. ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇನ್ನೊಂದಿದೆ ನೋಡಿ, ಇದು ಖರೀದಾರಿ ಆದರೆ ಇನ್ನೊಂದು ಬ್ಯಾಂಕಿಂಗ್. ಬ್ಯಾಂಕಿಂಗ್ ಅಂತ ಹೇಳಿದರೆ ಜೈಸೆ ಹಮ್ ರಕಮ್ ಬೇಜ್ನಾ ಹೈ, ಯಾವುದೋ ಒಂದು ಹಣವನ್ನು ಕಳಿಸಬೇಕು ಅಥವಾ ಯಾರಿಂದಲೋ ನಮಗೆ ಹಣವನ್ನು ಪಡಿಬೇಕು ಅಂತ ಹೇಳಿದರೆ ಇದು ಈ ಬ್ಯಾಂಕಿಂಗ್ನಲ್ಲಿ ಸಾಧ್ಯವಾಗ್ತದೆ. ಅಂದರೆ ನಾವು ಮನೆಯಲ್ಲಿ ಕುಳಿತುಕೊಂಡು ಬ್ಯಾಂಕಿನ ವ್ಯವಹಾರಗಳನ್ನು ಕೂಡ ಮಾಡಬಹುದು. ಇಲ್ಲಿ ನಾವು ಹೇಗೆ ಅನ್ನೋದನ್ನು ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಡೆಬಿಟ್ ಕಾರ್ಡ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡ್ತೀರಾ, ಅಥವಾ ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆ, ಬೇರೆ ಬೇರೆ ಬ್ಯಾಂಕಿನ ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯಗಳೆಲ್ಲ ನಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ನಾವು ಇದನ್ನು ಉಪಯೋಗಿಸ್ತಾ ಇದ್ದೇವೆ. ಇದನ್ನೇ ಹೇಳೋದು ಈ ಬ್ಯಾಂಕಿಂಗ್. जैसे बैंकिंग के क्षेत्र में दुनिया के किसी भी जगह पर चाहे जितना भी रकम भेजी जाती है, बैंकिंग में क्या भेजी जाती है? रकम, यानी कि रकम शब्द यहाँ पर आया है धनराशि. धनराशि मतलब अमाउंट ಅಥವಾ ಒಂದು ಹಣ, ಒಂದಷ್ಟು ಹಣವನ್ನು ನಾವು ಎಲ್ಲಿಗೂ ಕಳಿಸಬಹುದು. केवल हमारे गांव के अंदर नहीं या किसी भी देश में या देश के अंदर कहीं भी जगह पर हम बेच सकते हैं. यह हो गया बैंकिंग, यानी कि व्यापार. खरीदारी मतलब व्यापार. व्यापार और बैंकिंग के क्षेत्र में इंटरनेट का उपयोग आजकल बहुत तेज़ से चल रहा है. और विचारों को, स्थिर चित्रों को, वीडियो चित्रों को भेजने की जो पद्धति भी आजकल चल रही है उसे कहते हैं संचार और सूचना के क्षेत्र में जो इंटरनेट का उपयोग. और सबसे पहले हमने देखा इंटरनेट का मतलब क्या है. तो इन 3 प्रमुख अंशों को आज हमने चर्चा किया. तो बच्चों एक बार इन प्रश्नों की ओर और एक बार ध्यान दीजिए. कल मुझे इन तीनों प्रश्नों का उत्तर अच्छी तरह से लिखकर लाना है और नोट्स में भी लिखने के लिए तैयार होना चाहिए. इंटरनेट का मतलब क्या है? जैसे अनगिनत कंप्यूटरों का एक दूसरे से संबंध स्थापित करने का एक प्रकार का जाल है, किसे कहते हैं इंटरनेट. और स्थिर चित्र, वीडियो चित्र और किसी भी विचारों को हमारे मित्र या रिश्तेदारों को भेजने की जो पद्धति, जो रीति है उसे कहते हैं संचार व सूचना. और जैसे हम घर में बैठकर किसी भी चीज़ को खरीदना या कोई भी बिल भरना, यह सब होता है ई व्यापार. और देश के किसी भी जगह में हमारे दोस्तों को या रिश्तेदारों को रकम भेजना होता है ई बैंकिंग. यह सब संभव है इंटरनेट से बच्चों. तो आज हम इस पाठ को यहाँ पर समाप्त करेंगे और अगले अवधि में इस इंटरनेट से संबंधित और भी अधिक जानकारी हम देखेंगे. क्योंकि हमने सबसे पहला वाक्य पढ़ा है आज का युग क्या है? इंटरनेट का युग है. जो इंटरनेट का युग मतलब केवल 1-2 काम से नहीं चलता है, अनेक प्रकार की सुविधाएं इंटरनेट से होती है. तो हम देखेंगे अगले अवधि में इंटरनेट से और क्या लाभ है. तो बच्चों इसको अच्छी तरह से अगले पाठ भाग को पढ़कर आइए. धन्यवाद.